ആമേൻ. ഞാൻ ഇന്നലെ പറഞ്ഞ വചനത്തിലേക്ക് ഞാൻ കയറി വരുന്നു. ನಿನ್ನೆ ದಿನದಲ್ಲಿ ಹೇಳಿದಂತ ಅದೇ ಮಾತಿಗೆ ಇವತ್ತು ನಾನು ಬರುತ್ತೇನೆ. ആമേൻ. ഞാൻ ആ വചനത്തിലേക്ക് കയറുന്നു. ನಾನು ವಾಕ್ಯದ ಒಳಗಡೆ ಪ್ರವೇಶಿಸುತ್ತೇನೆ. 1 ತಿಮೋತಿ chapter 3 ಮೂರನೇ ಅಧ್ಯಾಯ 14-15 ವಾಕ್ಯಗಳಾണ് 14-15ನೇ ವಾಕ್ಯವಾಗಿದೆ ನಾವು ವಾയിച്ചത്, ನಾವು ಓದಿದ್ದು. ഞാൻ വേഗത്തിൽ നിന്റെ അടുക്കൽ വരും എന്ന് ആശിക്കുന്നു. ಬೇಗನೆ ನಿನ್ನ ಬಳಿಗೆ ಬರುವೆನೆಂದು ನನಗೆ ನಿರೀಕ್ಷೆ ಉಂಟು. താമസിച്ചു പോയാലോ സത്യത്തിന്റെ തൂണും ಆದರೆ ಒಂದು ವೇಳೆ ನಾನು ತಡ ಮಾಡಿದರೂ അടിസ്ഥാനവുമായി ದೇವರ ಮನೆಯಲ್ಲಿ ജീവനുള്ള ദൈവത്തിന്റെ സഭയാകുന്ന ಅಂದರೆ ಜೀವ ಸ್ವರೂಪನಾದಂತ ದೇವರ ಸಭೆಯಲ್ಲಿ ನಡೆದುಕೊಳ್ಳಬೇಕಾದ ദേവാലയത്തിൽ നടക്കേണ്ടത് ದೇವರ ಸಭೆಯಲ್ಲಿ ನಡೆದುಕೊಳ್ಳಬೇಕಾದ എങ്ങനെയെന്ന് ರೀತಿಯು ನಿನಗೆ ಗೊತ್ತಾಗಬೇಕೆಂದು നീ അറിയേണ്ടതിന് ഇത് എഴുതുന്നു. ಈ ಸಂಗತಿಗಳನ್ನು ಬರೆದಿದ್ದೇನೆ. ಆ ಸಭೆಯ ಸತ್ಯಕ್ಕೆ ಸ್ತಂಭವೂ ಆಧಾರವೂ ಆಗಿದೆ. ഇന്നലെ ഞാന് ನಿನ್ನೆ ದಿನದಲ್ಲಿ ನಾನು പഴയ നിയമത്തിൽ ഒരു സഭ എഴുന്നേറ്റ് വരുന്നത് ഞാൻ നിങ്ങളെ ഓർപ്പിച്ചു. ಹಳೆ ಒಡಂಬಡಿಕೆಯಲ್ಲಿ ಸಭೆ ಯಾವ ರೀತಿಯಲ್ಲಿ ಎದ್ದು ಬರುತ್ತದೆ ಅಂತೇಳಿ ನಾನು ನಿಮಗೆ ಹೇಳಿದೆ. ദൈവത്തിന് എപ്പോഴും മനുഷ്യരോടൊപ്പം വസിക്കാൻ ആഗ്രഹിക്കുന്നവനാണ്. ನನ್ನ ಕರ್ತನಾದಂತ ದೇವರು ಯಾವಾಗಲೂ ಮನುಷ್ಯರ ಜೊತೆಯಲ್ಲೇ ಆತನು ವಾಸ ಮಾಡೋದಕ್ಕೆ ಇಷ್ಟವುಳ್ಳವನಾಗಿರುತ್ತಾನೆ. മനുഷ്യന്റെ കൂടെ നടക്കാൻ ആഗ്രഹിക്കുന്നവനാണ്. ಮನುಷ್ಯರ ಜೊತೆಯಲ್ಲಿ ನಿಲ್ಲುವುದಕ್ಕೆ, ಮನುಷ್ಯರ ಜೊತೆಯಲ್ಲಿ ವಾಸ ಮಾಡುವುದಕ್ಕೆ ನನ್ನ ದೇವರು ಇಷ್ಟವುಳ್ಳವನಾಗಿರ್ತಾನೆ. ദൂതന്മാർ നഷ്ടപ്പെടുത്തിയ തലത്തിൽ ഒരു പുതിയ ജനറേഷൻ ദൈവം മുന്നിൽ കൊണ്ടുവരുന്നു. മനുഷ്യരെന്ന ജനറേഷനെ, ಅಂದ್ರೆ ಒಂದು ಸಂತತಿಯನ್ನು ನನ್ನ ಕರ್ತನು ಆತನು ಎಬ್ಬಿಸಿದವನಾಗಿದ್ದಾನೆ. ಆ ಸಂತತಿ ಯಾವುದು ಅಂತ ಹೇಳಿದರೆ ಮನುಷ್ಯ ಎಂಬ ಒಂದು ಸಂತತಿಯನ್ನಾಗಿದೆ. അവനെ ആണും പെണ്ണുമായി സൃഷ്ടിച്ചു. ನನ್ನ ಕರ್ತನು ಆ ಒಂದು ಸಂತತಿಯನ್ನು ಪುರುಷ ಮಹಿಳೆ ಅಂತ ಹೇಳಿ ಆತನು ಸೃಷ್ಟಿ ಮಾಡಿದನು. ദൈവത്തിന്റെ സാദൃശ്യത്തിലും സ്വരൂപത്തിലും അവനെ നിർമ്മിച്ചു. ಸ್ತ್ರೀ ಪುರುಷರಾಗಿ ನನ್ನ ಕರ್ತನಾದ ಯೇಸು ಕ್ರಿಸ್ತನಲ್ಲಿ ಸೃಷ್ಟಿ ಮಾಡಿದನು. ಮಾತ್ರವಲ್ಲ, ಆತನ ಸ್ವರೂಪಕ್ಕೆ ಸರಿಯಾಗಿ ನನ್ನ ದೇವರಲ್ಲಿ ಮನುಷ್ಯನ ಸೃಷ್ಟಿ ಮಾಡಿದನ್ನು ನೋಡುತ್ತೇವೆ. അവന്റെ സാദൃശ്യത്തിലും സ്വരൂപത്തിലും ദൈവം സൃഷ്ടിച്ചു. ಆತನ ಸ್ವರೂಪದಲ್ಲಿ, ಆತನ ಒಂದು ಹೋಲಿಕೆಗೆ ಸರಿಯಾಗಿ ನನ್ನ ದೇವರು ಮನುಷ್ಯನನ್ನು ಸೃಷ್ಟಿ ಮಾಡಿದನ್ನು ನಾವಲ್ಲಿ ನೋಡುತ್ತೇವೆ. അപ്പൊ മനുഷ്യന്റെ ആദ്യത്തെ സ്വരൂപം എന്തായിരുന്നു? ಹಾಗಾದರೆ ಮನುಷ್ಯರ ಮೊದಲ ಸ್ವರೂಪ ಏನಾಗಿತ್ತು? ദൈവത്തെ പോലെയായിരുന്നു. ದೇವರ ಸ್ವರೂಪವಾಗಿತ್ತು, ದೇವರಿಗೆ ಹೋಲಿಕೆಯಾಗಿ. ಆಮೆನ್. നമ്മുടെ വല്യപ്പൻ കൊരങ്ങിനെ പോലല്ല ഇരുന്ന, ദൈവത്തെ പോലെയായിരുന്നത്. ನಮ್ಮ ಮುತ್ತಜ್ಜ ಮಂಗನಾಗೆ ಇರಲಿಲ್ಲ, ನಮ್ಮ ಮುತ್ತಜ್ಜ ದೇವರಾಗೇ ಇದ್ದ. ಆಮೆನ್. നമ്മുടെ സാദൃശ്യം കൊരങ്ങല്ലായിരുന്നു. ನಮ್ಮ ಒಂದು ಹೋಲಿಕೆ ಮಂಗನ ಹೋಲಿಕೆ ಅಲ್ಲ, ദൈവ സാദൃശ്യവും സ്വരൂപവുമായിരുന്നു. ದೇವರ ಸ್ವರೂಪವು ದೇವರ ಹೋಲಿಕೆಗೆ ಸರಿಯಾಗಿ ನನ್ನನ್ನು ನಿಮ್ಮನ್ನು ನನ್ನ ಕರ್ತನು ಉಂಟು ಮಾಡಿದ್ದಾನೆ. ആ സ്വരൂപവും സാദൃശ്യവും, ಆ ಒಂದು ಸ್ವರೂಪ ಹಾಗೂ ಹೋಲಿಕೆ, മനുഷ്യൻ പാപം ചെയ്തത് നിമിത്തം ಮನುಷ್ಯರು ಪಾಪ ಮಾಡಿದ ನಿಮಿತ್ತವಾಗಿ ആ ദൈവിക സാദൃശ്യവും സ്വരൂപവും നമ്മുടെ അകത്ത് നഷ്ടമായി. ಆ ಒಂದು ದೇವರ ಹೋಲಿಕೆಯು, ದೇವರ ಸ್ವರೂಪವು ಪಾಪ ಮಾಡಿದ ನಿಮಿತ್ತವಾಗಿ ಅಲ್ಲಿ ನಷ್ಟವಾದದನ್ನು ನೋಡುತ್ತೇವೆ. സ്വരൂപം നഷ്ടമായി. ಅಂದ್ರೆ ಸ್ವರೂಪ ಮತ್ತು ಹೋಲಿಕೆ ಅಲ್ಲಿ ನಷ್ಟವಾದದನ್ನು ಅಲ್ಲಿ ನೋಡುತ್ತೇವೆ. മനുഷ്യന്റെ മേൽ കിടന്ന ദൈവികമായ തേജസ്, ದೇವರ ಒಂದು ಮಹಿಮೆಯು ಮನುಷ್ಯನ ಮೇಲೆ ಇತ್ತು. അവന്റെ ഉടുപ്പ് ദൈവത്തിന്റെ തേജസ്സായിരുന്നു. ಆತನು ಮನುಷ್ಯನ ಹಾಕಿಕೊಳ್ಳುತ್ತಿದ್ದಂತ ಉಡುಪು ಮಹಿಮೆಯ ಉಡುಪಾಗಿತ್ತು. മനുഷ്യന്റെ വസ്ത്രം തേജസ്സായിരുന്നു. ಅಂದ್ರೆ ಮನುಷ್ಯನ ಒಂದು ವಸ್ತ್ರವು ತೇಜಸ್ಸುಳ್ಳದಾಗಿತ್ತು. മനുഷ്യൻ ദൈവത്തിന് തുല്യമായിരുന്നു. ಅಂದ್ರೆ ಮನುಷ್ಯನು ದೇವರಿಗೆ ಸರಿಸಮಾನನಾಗಿದ್ದನು. ಆಮೆನ್. നമ്മുടെ ആദ്യത്തെ ഉടുപ്പെന്ന് പറയുന്നത് ദൈവത്തിന്റെ തേജസ്സാണ്. ಅಂದ್ರೆ ನಮ್ಮ ಮನುಷ್ಯನ ಮೊಟ್ಟ ಮೊದಲ ಉಡುಪು ಎಂಬುವಂತದ್ದು ದೇವರ ಮಹಿಮೆಯಾಗಿದೆ. എല്ലാവരും അവനെ പോലെ തന്നെയായിരുന്നു. ಎಲ್ಲರೂ ಸಹ ಆತನ ಹಾಗೇ ಇದ್ರು. ആമേൻ. എന്റെ തേജസ് എന്ന് പറയുന്നത്, എന്റെ സ്വരൂപം എന്ന് പറയുന്നത്, ഞാനും പെണ്ണിയും ഒന്നിച്ചു നിന്നാലും ഞങ്ങളെ രണ്ടുപേരുടെയും ಶೇಪ್ ಒನ್ನಾയിരുന്നു. ಅಂದ್ರೆ ನನ್ನ ದೇವರ ತೇಜಸ್ಸು, ದೇವರ ಮಹಿಮೆ ಅಂತ ಹೇಳುವಂತದ್ದಾದರೆ ಪಾಸ್ಟರ್ ಮತ್ತೆ ಪಾಸ್ಟರ್ ಬೆನ್ನಿ ಅವರು ಒಂದಾಗಿ ನಿಲ್ಲುವುದಾದ್ರೆ ಅವರ ಇಬ್ಬರ ಸ್ವರೂಪವು ದೇವರ ಸ್ವರೂಪವಾಗಿಯೇ ಇತ್ತು. കാരണം ഞങ്ങളിൽ ഉൾക്കൊണ്ടു നിന്നത് പുറമേയുള്ള ഞങ്ങളുടെ ശരീരം അകത്തുണ്ടെങ്കിലും
പുറമെ നോക്കുമ്പോൾ ദൈവത്തെ പോലെയായിരുന്നു. ಅದೇ ನಮ್ಮ ಸ್ವರೂಪ ಮನುಷ್ಯ ಸ್ವರೂಪವಾಗಿದ್ದರೂ ಸಹ ನಮ್ಮ ರೂಪವು ದೇವರದಾಗಿಯೇ ಇತ್ತು. ആ തേജസ്സിന്റെ അകത്തായിരുന്നു. ಆ ತೇಜಸ್ಸಿನ ಒಳಗಡೆ ಇದ್ದದನ್ನು ನಾವಲ್ಲಿ ನೋಡುತ್ತೇವೆ. മനുഷ്യൻ പാപം ചെയ്തപ്പോൾ ಮನುಷ್ಯನು ಪಾಪ ಮಾಡಿದಾಗ ദൈവം ഇട്ട ഉടുപ്പ് നഷ്ടപ്പെട്ടു. ದೇವರು ಹಾಕಿದಂತ ಉಡುಪು ಮಹಿಮೆಯ ಉಡುಪು ಅಲ್ಲಿ ನಷ್ಟವಾದದನ್ನು ನೋಡುತ್ತೇವೆ. ലോകത്തിലെ മൃഗത്തിന്റെ ഉടുപ്പ് അവന്റെ ശരീരത്തിൽ കയറി. ಲೋಕದಲ್ಲಿ ಆ ಒಂದು ಮೃಗದ ಒಂದು ಬಟ್ಟೆ ಆತನ ಶರೀರಕ್ಕೆ ಆ ದೇವರು ಹಾಕಿದನ್ನು ನೋಡುತ್ತೇವೆ. ആടിന്റെ തോല് ഉടുപ്പായി മാറി. ಅಂದ್ರೆ ಆ ಒಂದು ಕುರಿಯ ಆ ಒಂದು ಚರ್ಮ ಮನುಷ್ಯನ ಅಂಗಿಯಾಗಿ ಬದಲಾಯಿತು. ഇന്ന് പകൽ ಈ ಬೆಳಗಿನ ವೇಳೆಯಲ್ಲಿ നീ ധരിക്കുന്ന ഇവിടുത്തെ ഏറ്റവും വലിയ കമ്പനിയുടെ ഷർട്ട് ഇടുമ്പോൾ ನೀನು ಈ ಒಂದು ದೊಡ್ಡ ದೊಡ್ಡ ಕಾರ್ಖಾನೆಯ ಒಂದು ಒಳ್ಳೆ ಹೆಸರುಳ್ಳಂತ ಒಂದು ಕಂಪನಿಯ ಶರ್ಟ್ ನೀನು ಧರಿಸಿರುವುದಾದರೂ ಸಹ ആദ്യത്തെ ഉടുപ്പ് അത്തിയുടെ ഉടുപ്പാണ്, അത്തിയലയുടെ ഉടുപ്പായിരുന്നു. ಆದ್ರೆ ಆ ಮೊಟ್ಟ ಮೊದಲನೆಯ ಉಡುಪು ಹತ್ತಿಯ ಉಡುಪಾಗಿತ್ತು. രണ്ടാമത്തെ ഉടുപ്പ് ആമൻ മൃഗത്തിന്റെ ആടിന്റെ തോലായിരുന്നു. ಎರಡನೇ ಉಡುಪು ಒಂದು ಚರ್ಮದ ಅಂಗಿ ಆಗಿತ್ತು. ആമൻ ഈ നിമിഷത്തിൽ ಈ ಒಂದು ನಿಮಿಷದಲ್ಲಿ ദൈവം ആഗ്രഹിക്കുന്നത് ದೇವರು ಆಶಿಸುವುದೇನೆಂದರೆ എനിക്ക് ഒരു കൂട്ടത്തെ പുറത്തു കൊണ്ടുവരണം. ನಾನು ಒಂದು ಗುಂಪು ಜನರನ್ನು ಹೊರತರಬೇಕು. ഏത് കൂട്ടത്തെ? എന്റെ ശരീരം വഹിക്കുന്ന ഒരു കൂട്ടത്തെ. ಅಯ್ಯೋ, ನಾನು ಒಂದು ಗುಂಪು ಜನರನ್ನು ನಾನು ಹೊರತರಬೇಕು. ಯಾವ